ಪಾಂಡವಪುರ ತಾಲೂಕಿನ ಪ್ರವಾಸಿ ಕ್ಷೇತ್ರ ಕೆರೆತೊಣ್ಣೂರು ಗ್ರಾಮದಲ್ಲಿರುವ ತೊಣ್ಣೂರು ಕೆರೆಯಲ್ಲಿ ಅನೇಕ ವರ್ಷಗಳಿಂದ ವೃತ್ತಿಪರ ಮೀನುಗಾರಿಕೆ ಮಾಡಿಕೊಂಡು ಕಷ್ಟಪಟ್ಟು ಜೀವನ ನಡೆಸುತ್ತಿದ್ದೇವೆ. ಮೂಲತಃ ನಾವುಗಳು ಮೀನು ಹಿಡಿಯುವ ಕುಲಕಸುಬು ಮಾಡುತ್ತಿದ್ದೇವೆ. ಆದ್ದರಿಂದ ನಮ್ಮಂಥ ಬಡ ಮೀನುಗಾರರಿಗೆ ಸರ್ಕಾರದಿಂದ ಅಧಿಕೃತವಾಗಿ ಮೀನು ಹಿಡಿಯುವ ಲೈಸೆನ್ಸ್ ನೀಡಬೇಕು ಎಂದು ಒತ್ತಾಯಿಸಿ ಕೆರೆತೊಣ್ಣೂರು, ಸಣಬದಕೊಪ್ಪಲು, ಕಾಮನಾಯಕನಹಳ್ಳಿ, ತಿರುಮಲಾಪುರ, ಲಕ್ಷ್ಮೀಸಾಗರ, ಪಟ್ಟಣಗೆರೆ, ಸಣಬ, ಕಡಬ ಗ್ರಾಮದ ಮೂಲ ಮೀನುಗಾರರು ತೆಪ್ಪ ಮೀನಿನ ಬಲೆ ಸಹಿತ ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಉಪ ವಿಭಾಗಾಧಿಕಾರಿ ಕಚೇರಿಯ ಸಹಾಯಕ ಅಧಿಕಾರಿ ಪ್ರಕಾಶ್ ಹಾಗೂ ತಹಸೀಲ್ದಾರ್ ಕಚೇರಿಯ ಶಿರಸ್ತೇದಾರ್ ಮೋಹನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ನಂತರ ಮೆರವಣಿಗೆ ಮೂಲಕ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿ ಪುಷ್ಪಲತಾ ಅವರಿಗೂ ಮನವಿ ಸಲ್ಲಿಸಿ ತೀವ್ರವಾಗಿ ಒತ್ತಾಯಿಸಿದರು. ಕೆರೆತೊಣ್ಣೂರು ಗ್ರಾಮದ ಮುಖಂಡರಾದ ವಕೀಲ ಮಧು, ಗುರು, ಹರೀಶ, ನವೀನ ಸೇರಿದಂತೆ ಅನೇಕ ಮೀನುಗಾರರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸರ್ಕಾರದಿಂದ ಮೀನು ಹಿಡಿಯಲು ನಮಗೆ ಅಧಿಕೃತವಾಗಿ ಅವಕಾಶ ಕಲ್ಪಿಸಿಕೊಡಬೇಕು ಮತ್ತು ಕೆರೆತೊಣ್ಣೂರು ಸಂಘ, ಅಂಬೇಡ್ಕರ್ ಸಂಘ ಸೇರಿದಂತೆ ಇನ್ಯಾವುದೇ ಸಂಘಕ್ಕೆ ಮೀನು ಹಿಡಿಯುವ ಗುತ್ತಿಗೆ ಟೆಂಡರ್ ನೀಡಬಾರದು. KRS ಜಲಾಶಯದ ಮೀನುಗಾರರಿಗೆ 2017ರಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ನೀಡಿದಂತಹ ತೀರ್ಪಿನಂತೆ ಮೀನುಗಾರಿಕೆ ಇಲಾಖೆಯು ನಮಗೆ ಅಧಿಕೃತ ಲೈಸೆನ್ಸ್ ನೀಡುವಂತೆ ಆದೇಶಿಸಬೇಕು ಎಂದು ಆಗ್ರಹಿಸಿದರು. ಭ್ರಷ್ಟ ಸಹಕಾರ ಸಂಘಗಳಿಗೆ, ಸಂಘಕ್ಕೆ, ತಿರುಮಲಾಪುರ ಸಂಘಕ್ಕೆ, ಕೆರೆತೊಣ್ಣೂರು ಸಂಘಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ. ಎರಡು ಕೋಪರೇಟಿವ್ ಕೆರೆತೊಣ್ಣೂರು ಮೀನುಗಾರಿಕೆ ಸಂಘ ಹಾಗೂ ಅಂಬೇಡ್ಕರ್ ಮೀನುಗಾರಿಕೆ ತಿರುಮಲಾಪುರ ಇವರು ಈ ಕೆರೆತೊಣ್ಣೂರು ಕೆರೆ ಮೀನುಗಾರಿಕೆ ಸಹಕಾರ ಸಂಘ ವಿರುದ್ಧ 6/11/2023 ಇಸ್ವಿಲಿ ಕೆರೆತೊಣ್ಣೂರು ಮೀನುಗಾರಿಕೆ ಸಹಕಾರ ಸಂಘ ನಿಮಿತ್ತಿದ್ದರ ಅಭಿಯಾನ ದಿನ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನವಿ ಏನಂತ ಹೇಳಿದ್ರೆ, ಈ ಕೆರೆತೊಣ್ಣೂರು ಕೆರೆ ಅಕ್ಕಪಕ್ಕದ ಗ್ರಾಮ ಬಡ ಮೀನುಗಾರರಾದಂಥ ನಾವುಗಳು ಕಳೆದ ಒಂದು 40-50 ವರ್ಷದಿಂದ ನಮ್ಮ ಪೂರ್ವಜರ ಕಾಲದಿಂದಲೂ ಕೂಡ ಈ ಒಂದು ಕೆರೆಯ ಆಳ್ವಿಕೆಯನ್ನು ಎರಡು ಸಹಕಾರ ಸಂಘಗಳಾದಂಥ ಕೆರೆತೊಣ್ಣೂರು ಮೀನುಗಾರಿಕೆ ಸಹಕಾರ ಸಂಘ ಹಾಗೂ ಅಂಬೇಡ್ಕರ್ ಮೀನುಗಾರಿಕೆ ಸಂಘ ತಿರುಮಲಾಪುರ ಈ ಎರಡು ಸಂಘ ಕಳೆದ 40 ವರ್ಷಗಳಿಂದ ಈ ಒಂದು ಗುತ್ತಿಗೆ ಅನ್ನು ಪಡ್ಕೊಂಡು ತಮ್ಮ ಕಾರ್ಯವನ್ನು ನಡೆಸ್ಕೊಂಡು ಬಂದಿರ್ತವೆ. ಅದೇ ರೀತಿಯಿಂದ ಕನಿಷ್ಠವಾಗಿ ಪ್ರತಿದಿನ 1.5 ರಿಂದ 2 ಟನ್ ಎಷ್ಟು ಹಿಡಿತಾರಪ್ಪ ಮೀನಾ? 1.5 ಅವರು ತಮ್ಮ ಆಡಿಟಿಂಗ್ ಬುಕ್ಕಲ್ಲಾಗಲಿ ತಮ್ಮ ರಸೀದಿ ಬುಕ್ಕಲ್ಲಾಗಿ ಬರೆದಿಲ್ಲ. ಅದೇ ರೀತಿಯಾಗಿ ಮೀನು ಹಿಡ್ಕೊಟ್ಟಂಥ ಮೀನುಗಾರರಿಗೆ ಕೂಡ ಯಾವುದೇ ರೀತಿಯಂಥ ಒಂದು ರಸೀದಿಯನ್ನು ಕೊಟ್ಟಿಲ್ಲ. ಮೀನು ಮಾರಾಟ ಮಾಡಿದ ಬಗ್ಗೆ ಯಾವುದೇ ರಸೀದಿ ಕೊಟ್ಟಿಲ್ಲ. ಈಗ ಕಳೆದ 2 ದಿನಗಳ ಹಿಂದೆ ಅಂಬೇಡ್ಕರ್ ಸಂಘ ಕೂಡ ಒಂದು ಸದ್ಯ ಕಾರ್ಯನಿರ್ವಹಿಸಿಲ್ಲ ಅಂತ ಹೇಳ್ಬಿಟ್ಟು ಉಪಗುತ್ತಿಗೆ ಮಾಡಿದ್ದಾರೆ, ಸಬ್ಲೀಸ್ ಮಾಡಿದ್ದಾರೆ ಅಂತ ಹೇಳೋದು ವಜಾ ಮಾಡಿದ್ದಾರೆ ಅವ್ರನ್ನ ಗುತ್ತಿಗೆ ಕೂಡ. ಕೆರೆತೊಣ್ಣೂರು ಕೆರೆಯ ಅಕ್ಕಪಕ್ಕದ ಬಡ ಮೀನುಗಾರರಾದಂಥ ನಾವುಗಳು ಏನು ಉದ್ದೇಶಕ್ಕೆ ಈ ಒಂದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಸುಮಾರು 40 ರಿಂದ 50 ವರ್ಷಗಳಿಂದ ಈ ಕೆರೆಯ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಮೀನನ್ನು ಹಿಡ್ಕೊಂಡು ತಮ್ಮ ಕುಲಕಸುಬಾಗಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಬಂದಿರ್ತಾರೆ. ಇದೇ ರೀತಿ ಈ ಕೆರೆಗೆ ಸಂಬಂಧಪಟ್ಟಂತೆ ಎರಡು ಸಹಕಾರ ಸಂಘಗಳಾದಂಥ ಕೆರೆತೊಣ್ಣೂರು ಮೀನುಗಾರರ ಸಂಘ ಹಾಗೂ ಅಂಬೇಡ್ಕರ್ ಮೀನುಗಾರರ ಸಂಘ ಎರಡು ಸಂಘಗಳು ಕಳೆದ 38 ವರ್ಷಗಳಿಂದ ಈ ಒಂದು ಕೆರೆತೊಣ್ಣೂರು ಕೆರೆಯನ್ನು ತಮ್ಮ ಸಂಘದ ಆಳ್ವಿಕೆಯಲ್ಲಿ ನಡೆಸಿಕೊಂಡು ಬಂದಿದ್ದು, ಈ ಎರಡೂ ಸಂಘಗಳು
ಒಂದು ಕೆರೆತಣ್ಣೂರು ಮೀನುಗಾರಿಕೆ ಸಹಕಾರ ಸಂಘ ಹಾಗೂ ಅಂಬೇಡ್ಕರ್ ಮೀನುಗಾರರ ಸಹಕಾರ ಸಂಘ ಕಳೆದ 40 ವರ್ಷಗಳಿಂದ ಕಾರ್ಯವನ್ನು ನಡೆಸಿಕೊಂಡು ಬಂದಿರ್ತವೆ. ಆದರೆ ಈ 40 ವರ್ಷದ ಅವಧಿಯಲ್ಲಿ ಈ ಎರಡೂ ಸಂಘಗಳು ಕೇವಲ 1 ರೂಪಾಯಿಯನ್ನು ಕೂಡ ಆದಾಯವನ್ನು ಗಳಿಸಿರುವುದಿಲ್ಲ. ಹಾಗೂ ಕೆರೆತಣ್ಣೂರು ಕೆರೆಯ ಸಹಕಾರ ಸಂಘದಲ್ಲಿ ಕೇವಲ 20 ಜನ ಮೀನುಗಾರರು ಮಾತ್ರ ಸದಸ್ಯರಿದ್ದು ಇಲ್ಲಿಯ ತನಕ ಒಂದು ಷೇರು ಕೂಡ ಅವರು ಯಾವುದೇ ರೀತಿಯನ್ನು ಮಾಡಿರುವುದಿಲ್ಲ. ಹಾಗೂ ಆ ಒಂದು ಸಂಘದ ವತಿಯಿಂದ ಯಾವುದೇ ರೀತಿಯಾದಂಥ ಮೀನುಗಾರರಿಗೆ ವಿಮೆಯಾಗಲಿ ಹಾಗಾದರೆ ವಸತಿ ಸವಲತ್ತುಗಳನ್ನಾಗಲಿ ಯಾವುದೇ ರೀತಿಯ ಸವಲತ್ತುಗಳನ್ನು ಕೂಡ ನೀಡಿರುವುದಿಲ್ಲ. ಹಾಗೂ ಈ ವಿಚಾರವಾಗಿ ನಾವು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯವರಿಗೆ ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಹಾಗೂ ಮೀನುಗಾರಿಕೆ ಸಚಿವರಾದ ಮಂಕಾಳ ವೈದ್ಯರವರಿಗೆ ಹಾಗೂ ಮಂಡ್ಯ ಜಿಲ್ಲಾಧಿಕಾರಿಯವರಿಗೆ ಹಾಗೂ ಈ ದಿನ ಈ ಪಾಂಡವಪುರ ತಾಲೂಕಿನ ತಾಲೂಕು ಕಚೇರಿಯ ತಹಸೀಲ್ದಾರರವರಿಗೆ ಹಾಗೂ ಉಪವಿಭಾಗಾಧಿಕಾರಿಯವರಿಗೆ ಹಾಗೂ ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಪಾಂಡವಪುರವರಿಗೆ ನಮ್ಮ ಮೀನುಗಾರ ಮನವಿಯನ್ನು ಸಲ್ಲಿಸಲು ಬಂದಿದ್ದೇವೆ. ಈ ಒಂದು ಕೆರೆತಣ್ಣೂರು ಮೀನುಗಾರಿಕೆ ಸಹಕಾರ ಸಂಘವನ್ನು 23ನೇ ಸಾಲಿನ ನವೆಂಬರ್ 23ನೇ ತಾರೀಕಿನಂದು ಮಂಡ್ಯ ಜಿಲ್ಲಾ ಸಹಕಾರ ಸಂಘದ ನಿಬಂಧಕರಾದಂಥ DR ರವರು ಈ ಒಂದು ಸಂಘ ದುರ್ಬಳಕೆ ನಡೆದಿದೆ, ಅದರಿಂದ 23 ಅಂಶಗಳಿಂದ ಅವ್ಯವಹಾರದಿಂದ ಕೂಡಿದೆ ಅಂತ ಹೇಳಿ ಈ ಒಂದು ಕೆರೆತಣ್ಣೂರು ಸಂಘವನ್ನು ವಜಾಗೊಳಿಸಿದ್ದಾರೆ. ಅದೇ ರೀತಿ ಕಳೆದ 2 ದಿನಗಳ ಹಿಂದೆ ಅಂಬೇಡ್ಕರ್ ಮೀನುಗಾರರ ಸಹಕಾರ ಸಂಘ ತಿರುಮಲಾಪುರ ಈ ಒಂದು ಮೀನುಗಾರಿಕೆ ಸಂಘವನ್ನು ಕೂಡ ಉಪಗುತ್ತಿಗೆಯನ್ನು ನೀಡಿದ್ದಾರೆ. ಖಾಸಗಿ ವ್ಯಕ್ತಿಗಳಿಗೆ ಉಪಗುತ್ತಿಗೆಯನ್ನು ನೀಡಿದ್ದಾರೆ ಎಂಬ ಆಧಾರದ ಮೇಲೆ ಮಾನ್ಯ ಸಹಕಾರ ಸಹಾಯಕ ನಿಬಂಧಕರು ಮಂಡ್ಯರವರು ಈ ಒಂದು ಸಂಘವನ್ನು ಕೂಡ ಆದೇಶವನ್ನು ವಜಾ ಮಾಡಿದ್ದಾರೆ. ಆದ್ದರಿಂದ ನಾವು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ದಯಮಾಡಿ ಸರ್ಕಾರದ ವತಿಯಿಂದ 2017ನೇ ಇಸ್ವಿಯಲ್ಲಿ KRS ಜಲಾಶಯದ ಮೀನುಗಾರರಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಸರ್ಕಾರ ಈ ಒಂದು ನ್ಯಾಯಾಲಯ ಯಾವ ರೀತಿಯ ಒಂದು ವಿಲೇವಾರಿ ಹಕ್ಕನ್ನು ಮೀನು ಪಾಶುವಾರು ವಿಲೇವಾರಿ ಹಕ್ಕು ಅಂದರೆ ಮೀನುಗಾರರಿಗೆ ಲೈಸೆನ್ಸ್ ಪಡೆದುಕೊಳ್ಳುವ ರೀತಿ, ಹಾಗೆ ಸರ್ಕಾರವು ನೇರವಾಗಿ ಮೀನುಗಾರರಿಗೆ ಲೈಸೆನ್ಸ್ ಅನ್ನು ನೀಡುತ್ತದೆ. ಆ ಮೂಲಕ ಈ ಮೀನುಗಾರರೆಲ್ಲ ಸಹಬಾಳ್ವೆಯಿಂದ ಸುಖವಾಗಿ ಬಾಳಲು ಸಹಕಾರವಾಗುತ್ತದೆ. ಇದೇ ರೀತಿ ನಮ್ಮ ಕೆರೆತಣ್ಣೂರು ಕೆರೆಯ ಅಕ್ಕಪಕ್ಕದ ಗ್ರಾಮಗಳ ಮೀನುಗಾರರಾದಂಥ ಎಲ್ಲರೂ ತುಂಬ ಕಷ್ಟದಿಂದ ಬಡ ಕುಟುಂಬದಿಂದ ಬಂದಂಥವರಾಗಿದ್ದು ಬಡ ಸ್ಥಿತಿಯಲ್ಲಿ ಈವರೆಗೂ ಮುಂದುಕೊಂಡು ಬಂದಿರ್ತಾರೆ. ಇಂಥ ಮೀನುಗಾರರಿಗೆ ಕೇವಲ ಮೀನನ್ನು ಇರಿಸಿಕೊಂಡು 20 ರೂಪಾಯಿ ಮಾತ್ರ ಕೆಜಿಗೆ ಕೊಡ್ತಾರೆ. 150 ರೂಪಾಯಿಗೆ ಮೀನನ್ನು ಮಾರುಕಟ್ಟೆಗೆ ಮಾರಿ ಆ ಮೀನುಗಾರರಿಗೆ ಆ ಮಾರಿದಂಥ ರಸೀದಿ ಆಗಲಿ ಅದು ಹಿಡಿದಂಥ ರಸೀದಿ ಆಗಲಿ ಇಲ್ಲಿಯ ತನಕ ಯಾರು ಕೊಟ್ಟಿದ್ದಾರಪ್ಪ? ಈ ರೀತಿ ಅವರು ಮೀನನ್ನು ಹಿಡಿದದ್ದಕ್ಕೆ ಲೆಕ್ಕ ಕೂಡ ಕೊಟ್ಟಿಲ್ಲ, ಅವರು ರಸೀದಿಯನ್ನು ಕೊಟ್ಟಿಲ್ಲ. ಹಾಗೆ ಮೀನನ್ನು ಮೈಸೂರಿನ ಪಾಸುಲಾಲ್ ಎಂಬವರಿಗೆ ಮೀನನ್ನು ಕೂಡ ಮಾರಾಟ ಮಾಡಿದ್ದಾರೆ. ಸುಮಾರು ಒಂದು ದಿನಕ್ಕೆ 1,500ದಿಂದ 2,000 ಕೆಜಿ ಮೀನನ್ನು ಹಿಡಿತಾರೆ. ಆದರೆ ಕೇವಲ ಅವರು ಲೆಡ್ಜರ್ ಬುಕ್ಕಲ್ಲಿ ಅಕೌಂಟ್ ಬುಕ್ಕಲ್ಲಿ ತೋರಿಸಿರೋದು ಕೇವಲ 2023ನೇ ಸಾಲಿನಲ್ಲಿ ಕೆರೆತಣ್ಣೂರು ಸಹಕಾರ ಸಂಘದವರು ತೋರಿಸಿರೋದು ಕೇವಲ 1,200 ಕೆಜಿ ಮೀನನ್ನು ಮಾತ್ರ. ಒಂದು ದಿನಕ್ಕೆ ಎಷ್ಟು ಹಿಡಿತೀರಪ್ಪ ಮೀನ ನೀವು? 2 ಟನ್ ಎಷ್ಟು ಹಿಡಿತೀರಿ? ಈ ರೀತಿ ಇದೇ ಮೀನುಗಾರರು ಮೀನು ಹಿಡಿದು ಅವ್ರು ಕೊಟ್ಟಿರೋದು ಅವ್ರಿಗೆ ಬರೀ ಕೇವಲ 1 ವರ್ಷದಲ್ಲಿ 20 ಜನ ಮೀನುಗಾರರು ಮಾತ್ರ ತೋರಿಸಿರೋದು. ಇದು ಕನಿಷ್ಠ ಅಂದ್ರೆ ಒಂದು 8 ರಿಂದ 9 ಕೋಟಿ ಅಷ್ಟು ಆದಾಯವನ್ನು ಅವರು ಕಬಳಿಸಿ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರಾದಂಥ ಎರಡೂ ಸಂಘದ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರುಗಳು ಈ ಒಂದು ಕೆರೆತಣ್ಣೂರು ಸಂಘದ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರು, ಹಾಗೆ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಈ ಒಂದು ಸಂಘದ ದುರಾಡಳಿತ ನಡೆದುಕೊಂಡು ಬಂದು ಮೀನುಗಾರ ಯಾವುದೇ ರೀತಿಯ ಸವಲತ್ತನ್ನು ಕೊಟ್ಟಿರುವುದಿಲ್ಲ. ಆದ್ದರಿಂದ ಕಳೆದ 1 ವಾರದ ಹಿಂದೆ ನಾವು ನಮ್ಮ ಮೀನುಗಾರರೆಲ್ಲ ಸೇರಿ ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗೆ ನಮ್ಮ ಮನವಿಯನ್ನು ನೀಡಿದ್ದೇವೆ. ಅದೇ ರೀತಿ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಸೂಕ್ತವಾದಂಥ ಒಂದು ನ್ಯಾಯ ದೊರಕಿಸಿಕೊಳ್ಳಿ ಅಂತ ವಿಶ್ವಾಸವನ್ನು ನೀಡಿದ್ದಾರೆ.